ಹಾಯ್, ಏನ್ ಹೆಸರು ನಿಮ್ದು? ಕಾವ್ಯ. ಕಾವ್ಯ ಅವ್ರೆ, ಯಾರು ಗೆಲ್ಬೇಕು ಬಿಗ್ ಬಾಸ್? ಗಿಲ್ಲಿ. ಗಿಲ್ಲಿ. ನೋಡ್ತಾ ಇದ್ದೀರಾ ಬಿಗ್ ಬಾಸ್ ನ? ನೋಡ್ತಿದ್ದೀವಿ. ಗಿಲ್ಲಿ ಯಾಕೆ ಗೆಲ್ಬೇಕು? ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ ಮಾಡ್ತಾನಲ್ಲ, ಹಾ, ಅದಕ್ಕೆ ಗೆಲ್ಲಬೇಕು. ಎಂಟರ್ಟೈನ್ಮೆಂಟ್ ಒಂದೇ ಬಿಗ್ ಬಾಸ್ ಮನೇಲಿ ವರ್ಕ್ ಆಗುತ್ತಾ? ಆಲ್ಮೋಸ್ಟ್ ಆಗಲ್ಲ, ಬಟ್ ವ್ಯಕ್ತಿತ್ವನೂ ಇರಬೇಕಲ್ವಾ. ಅಲ್ಲ, ಅಶ್ವಿನಿ ಅವರೆಲ್ಲ ಮೈ ಕೈ ಪರ್ಚಾಡ್ಕೊಂಡು ಆಟ ಆಡಿತಾರಲ್ಲ ಕಣ್ರಿ. ಇವನು ಆಟಾಡಿದಾನಲ್ಲ, ಇವನು 100% ಕೊಟ್ಟಿದ್ದಾನೆ, ಬಟ್ ಗೆಲ್ಲಿಲ್ಲ ಅಂತ ಅಂದ್ಬಿಟ್ಟು ಸೋಲ್ಬೇಕು ಅಂತ ಹೇಳ್ಬೇಕಾ ಆಗಲ್ವಲ್ಲ. ಓಕೆ, ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಹೇಳ್ತೀರಿ? ನಂಗೇನು ಇಷ್ಟ ಆಗಲ್ಲ. ಓಕೆ, ರಘು ಅಣ್ಣ. ರಘು ಅವರು ಒಂದು ಸೆಕೆಂಡ್ ಇಲ್ಲ ಥರ್ಡ್ ಪೊಸಿಷನಲ್ಲಿ ಬರಬೇಕು. ಹೌದಾ? ಧನುಷ್ ಅವರು ಒಂದು ಅರೌಂಡ್ 5th ಆ ಥರ ಬಂದರೆ ಓಕೆ. ಓಕೆ, ಒಟ್ನಲ್ಲಿ ಗಿಲ್ಲಿ ಗೆಲ್ಬೇಕು. ಹಾಂ, ನನಗೆ ರಾಶಿಕಾ ಇದ್ದಿದ್ರೆ ಅವ್ರು ಬರಬೇಕಿತ್ತು. ಅವ್ರು ಹೋದ್ರಲ್ಲ, ಇವಾಗ ಗಿಲ್ಲಿ ಬರಬೇಕು ಅಂತ. ರಾಶಿಕಾ ಹೋಗಿದ್ಕೆ ಬೇಜಾರು ನಿಮ್ಗೆ? ಅಂದರೆ ಅವಳು 100% ಟಾಸ್ಕ್ ಕೊಟ್ಟಿದ್ದಾಳೆ, ಆ್ಯಂಡ್ ಅವಳಿಗೆ ಕರೆಕ್ಟ್ ಅಪ್ರಿಷಿಯೇಷನು ಸಿಗಲಿಲ್ಲ. ಒಂದು ಕಿಚ್ಚನ ಚಪ್ಪಾಳೆ ಸಿಗ್ಲಿಲ್ಲ, ಏನೂ ಸಿಗಲಿಲ್ಲ ಅವಳಿಗೆ. ಒಂದ್ಸಲ ಕ್ಯಾಪ್ಟನ್ ಆದ್ಲಷ್ಟೇ, ಅದಾದ್ಮೇಲೆ ಏನೂ ಅವಳಿಗೆ ಸಿಗಲಿಲ್ಲ ಕರೆಕ್ಟ್. ಈಗ ನಿಮಗೆ ಇಬ್ಬರದು ಹೆಸರು ಹೇಳಿದ್ರೆ ಕಾವ್ಯ ಮತ್ತೆ ರಾಶಿಕಾ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ? ಅಫ್ಕೋರ್ಸ್ ರಾಶಿಕಾ. ಈಗ ರಾಶಿಕಾಗ ಅನ್ಯಾಯ ಆಯ್ತು ಅಂತ ಅನ್ಸುತ್ತಾ? ಆಗಿದೆ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.